ಅಪ್ಪಾಜಿ ನಾಡಗೌಡರಿಗೆ ಇವತ್ತು ಮುದ್ದೇಬಾಳ್ ಬಂದು ಕರೆ ಕೊಡತಕ್ಕಂತ ವಿಚಾರವನ್ನ ಈಗಾಗಲೇ ನಮ್ಮೆಲ್ಲ ನಾಯಕರುಗಳು ಸವಿಸ್ತಾರವಾಗಿ ಹೇಳಿದ್ದಾರೆ. ಮುದ್ದೇಬಾಳಕ್ಕೆ ಮಂತ್ರಿ ಸ್ಥಾನ ಅಪ್ಪಾಜಿ ನಾಡಗೌಡರಿಗೆ ಬೇಕಾಗಿಲ್ಲ. ಮುದ್ದೇಬಾಳಕ್ಕೆ ಮಂತ್ರಿ ಸ್ಥಾನ ಬೇಕಾಗಿರೋದು ಮುದ್ದೇಬಾಳದ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಬಡವನಿಗೆ, ಪ್ರತಿಯೊಬ್ಬ ದೀನ ದಲಿತನಿಗೆ ಬೇಕಾಗಿದೆ. ಅಪ್ಪಾಜಿ ನಾಡಗೌಡ ಈಗಾಗಲೇ ಮಂತ್ರಿಗಳಾಗೋಗ್ಬಿಟ್ಟಿದ್ದಾರೆ. ಈ ಸಾರಿ ಮಂತ್ರಿ ಆದ್ರೂ ಕೂಡ ಅಧಿಕಾರ ಆದ್ಮೇಲೆ ಮಾಜಿ ಮಂತ್ರಿನೇ ಅವ್ರಿಗಾಗ್ಲೇ ಮಾಜಿ ಮಂತ್ರಿ ಅಂತಾರೆ. ಅವ್ರಿಗೆ ಯಾವುದೇ ಮಂತ್ರಿ ಆಶೆ ಇಲ್ಲ. ಅವರ ಅಧಿಕಾರ ವ್ಯಾಪ್ತಿಯಲ್ಲೇ ಅವ್ರು ಇಲ್ಲಿವರೆಗೂ ಆಡಳಿತ ನಡೆಸಿರ್ತಕ್ಕಂಥದ್ದನ್ನ ನೋಡಿದ್ರೆ ಅವರು ಕರ್ನಾಟಕ ರಾಜ್ಯದ ಒಬ್ಬ ದಕ್ಷ ಮುಖ್ಯಮಂತ್ರಿ ಆಗ್ಬೇಕಾದಂತ ಎಲ್ಲಾ ಹೋರಾಟಗಳು ಕೂಡ ಅಪ್ಪಾಜಿ ನಾಡಗೌಡರಿಗಿದ್ದಾವೆ. ಅದಕ್ಕಾಗಿ ಇವತ್ತಿನ ಈ ಮುದ್ದೇಬಾಳದಲ್ಲಿ ಅಪ್ಪಾಜಿ ನಾಡಗೌಡರಿದ್ರೆ ಮಾತ್ರ ಕಾಂಗ್ರೆಸ್ ಇದ್ರೆ ಅಪ್ಪಾಜಿ ನಾಡಗೌಡರು ಅಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೇರಿರ್ತಕ್ಕಂಥ ಜನರನ್ನ ನೋಡ್ಬೇಕು. ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಗುರಣ್ಣವರು ಒಂದೇ ಒಂದು ಪತ್ರಗಳಿಗೆ ಮಂತ್ರಿಗೋಸ್ಕರ ಮುದ್ದೇಬಾಳನ್ನ ಸಂಪೂರ್ಣವಾಗಿ ಬಂಧನ ಮಾಡಬೇಕು ಅಂತೇಳಿ, ಅದಕ್ಕಾಗಿ ತಾವೆಲ್ಲ ಇಲ್ಲಿ ಮಾಧ್ಯಮದ ಸ್ನೇಹಿತರೆಲ್ಲ ಇದ್ದೀರಿ. ಇಲ್ಲಿ ನಾವು ಯಾವುದೇ ಬಲವಂತ ಮಾಡಿಲ್ಲ, ಯಾರಿಗೂ ಕೂಡ ಬಂದ್ ಮಾಡಂತೇಳಿ ಅಂಗಡಿ ಹೋಗಿ ಹೇಳಿಲ್ಲ. ಸ್ವ ಇಚ್ಛೆಯಿಂದ ಇಡೀ ಮುದ್ದೇಬಾಳ ಮತಕ್ಷೇತ್ರದ ಜನ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತವಾಗಿ ಅಪ್ಪಾಜಿ ನಾಡಗೌಡರ ಪರವಾಗಿ ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಇವತ್ತು ಅರ್ಥ